ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಮಾರ್ಕಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಅಂತಂದರೆ ಇದು ಕಮೆಂಟ್ ಮಾಡಿ ತಿಳಿಸಿದ್ರು ಒಂದಿಬ್ಬರು. ಹಾಗಾಗಿ ಪಾಪ ಒಂದು 4-5 ಸಲ ಕಮೆಂಟ್ ಮಾಡಿದರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅವ್ರಿಗೋಸ್ಕರ ಮಾರ್ಕ್ ಮಾಡಿ ವರ್ಕ್ ಮಾಡೋದಕ್ಕೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಂದ್ಬಿಟ್ಟು ಉದ್ದ 16 ಇಂಚ್ ಇಕ್ತೀನಿ. ಹಿಂದೆಗಡೆ ಲೆಂತು 16 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಮತ್ತು ಫ್ರಂಟ್ ಬೇರೆ ಕಡೆ ಈಗ ನೋಡಿ ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು 2 ಇಂಚು ತೆಳಗಡೆ ಮಡಚೋದಕ್ಕೆ ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೆಳಕಿರೋದ್ರಿಂದ ಅಷ್ಟೊಂದಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಮಾರ್ಕ್ ಮಾಡೋದು ನಂಬರ್ಸು ಕಾಣಿಸ್ತಾ ಇಲ್ಲ, ಯಾಕೆಂತಂದರೆ ಇದು ಫ್ರಂಟು ಇಟ್ಕೊಂಡು ವೀಡಿಯೋ ಮಾಡಿರೋದು. ಹಾಗಾಗಿ ಕಾಣಿಸಿಲ್ಲ ಅಂದರೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಲಾಗ್ ಹಾಕ್ತೀನಂತೆ. ಇವತ್ತಿನ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೊಸ್ದಾಗಿ ನೋಡೋರು. ಹಾಗೆಯೇ ನೋಡಿ, ಇವಾಗ ಆ ಕಡೆ ಬ್ಯಾಕ್ ಸೈಡು 2 ಇಂಚು ಬಿಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿ ನೋಡಿ 16 ಇಂಚಿಗೆ, ಹಾಗೆಯೇ ಮೇಲ್ಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಬಿಟ್ಟಿದ್ದೀನಿ. ಹಾಗೆಯೇ ಈಗ ರೌಂಡು ಬಂದ್ಬಿಟ್ಟು 10 ಇಂಚು, ಇದು ಅಳತೆ ಬ್ಲೌಸ್ ಪ್ರಕಾರ 10 ಇಂಚ್ ಇಟ್ಟಿದ್ದೀನಿ. ರೌಂಡು 10 ಇಂಚು. ಮತ್ತು ಮೇಲ್ಗಡೆ ಆ ಭುಜ ಬಂದುಬಿಟ್ಟು 2 ಇಂಚು ತೊಗೊಂಡಿದ್ದೀನಿ. ಅವರ ಬ್ಲೌಸ್ ಮೇಲೆ ಡಿಫ್ರೆನ್ಸ್ ಇರುತ್ತೆ, ಯಾಕೆಂದರೆ ಕೆಲವೊಬ್ಬರು ಡೀಪ್ ಇರುತ್ತೆ, ಕೆಲವೊಬ್ರದ್ದು ಡೀಪ್ ಕಡಿಮೆ ಇರುತ್ತೆ. ಅಂಥವ್ರಿಗೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು ಬ್ಯಾಕ್ ಸೈಡು ಈ ರೀತಿ 3 ಇಂಚು ಅಗಲ ಇಟ್ಟಿದ್ದೀನಿ. ಕೆಳಗಡೆ 3 ಇಂಚು ಡೀಪು ಅಗಲ ಇಕ್ತಾಯಿದ್ದೀನಿ. ಜೊತೆಗೆ ಲೆಂತ್ ಬಂದುಬಿಟ್ಟು ರೌಂಡು ನೆಕ್ಕು 10 ಇಂಚ್ ಇಕ್ತಾಯಿದ್ದೀನಿ. ನೋಡಿ, ಇದು 3 ಇಂಚು 3 ಇಂಚ್ ಡೀಪು. ಯಾಕೆಂದರೆ ಮೇಲೆ ಮತ್ತು ಕೆಳಗಡೆ ಸೇಮ್ ತೊಗೊಂಬಿಟ್ರೆ ಏನಾಗುತ್ತೆ ಅಂತಂದರೆ ಭುಜ ಜಾರ್ತಾ ಇರುತ್ತೆ. ಹಾಗಾಗಿ ಮೇಲ್ಗಡೆ ಒಂದು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅನಂತರ ಈ ಥರ ಕ್ರಾಸಲ್ಲಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಡೀಪು ಮತ್ತು ಭುಜ ಶೋಲ್ಡರ್ ಹತ್ರ ಎಲ್ಲ ಸೇಮ್ ಬರುತ್ತೆ ಅಳತೆ. ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ತುಂಬಾ ಫಿಟ್ಟಾಗಿ ಕೂರುತ್ತೆ. ಯಾಕಂತಂದರೆ ಜಾರುತ್ತೆ, ಹಾಗೆ ಭುಜ ಜಾರುತ್ತೆ. ಜೊತೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಭುಜದ ಹತ್ರ ಮತ್ತು ಕೆಳಗಡೆ ರೌಂಡು ಎಲ್ಲ ಸೇಮ್ ಪರ್ಫೆಕ್ಟಾಗಿ ಕೂರುತ್ತೆ. ಇಲ್ಲಾಂದರೆ ಮೇಲ್ಗಡೆನೂ ಜಾಸ್ತಿ ಮತ್ತು ತೆಳಗಡೆನೂ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಭುಜ ಕರೆಕ್ಟಾಗಿ ಕೂರೋದಿಲ್ಲ. ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾವು ಪಾಪ ಒಂದು ಇಬ್ಬರು 2-3 ಸಲ ಕಮೆಂಟ್ ಮಾಡಿ ಕೇಳಿದರು ಪಾಪ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ದಯವಿಟ್ಟು ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ನೋಡಿ, ಈ ರೀತಿ ಮಿಡಲಲ್ಲಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡ್ರೆ ಅದು ಅಂದರೆ ಈ ರೀತಿ ನೋಡಿ ಫೋಲ್ಡಿಂಗ್ ಮಾಡಿದರೆ ಬ್ಯಾಕು ಎರಡೂ ಸೈಡೂ ನಾವು ಹಿಂದ್ಗಡೆ ಎರಡೂ ಸೈಡೂ ಮಾರ್ಕ್ ಮಾಡಿರ್ತೀವಲ್ವ, ಅದು ಸೇಮ್ ಆಗಿ ಕೂರುತ್ತೆ. ಹಾಗಾಗಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಟ್ಟೆಯಿಂದ ಫ್ರೆಶ್ ಮಾಡಿ ಆವಾಗ ಏನಾಗುತ್ತೆ ಅಂತಂದರೆ ಈ ರೀತಿ ನೋಡಿ, ಈ ರೀತಿ ಮಾರ್ಕ್ ಬೀಳುತ್ತಲ್ವ, ಈ ರೀತಿ. ಮತ್ತು ನಾವು ಇನ್ನೊಂದು ಸಲ ರೌಂಡಾಗಿ ಹಾಕ್ಕೊಂಡು ನೋಡಿ ಈ ರೀತಿ ಎರಡೂ ಸೈಡೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟು ಒಂದೇ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಬಂದಿರುತ್ತೆ. ನೋಡಿ, ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ರೀತಿ ಮೆಜರ್ಮೆಂಟ್ ಕಾಣಿಸ್ತಾ ಇರ್ಬೋದು. ಈಗ ಅದಾದಮೇಲೆ ನಾನು ಫ್ರಂಟು ಸೈಡ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಫ್ರಂಟು ಅಲ್ಲಿ ನಾನು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ವ, ಅಲ್ಲಿಂದ ಮತ್ತೆ 1 ಇಂಚು 1.5 ಇಂಚು ಬಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಸೈಡು.
ಕಾಣಿಸ್ತಾ ಇರ್ಬೋದು ನೀಟಾಗಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಸರಿಯಾಗಿ ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ಕೊಡ್ತೀನಂತೆ. ಇದು ವಿಡಿಯೋ ನಾಳೆ ಪೋಸ್ಟ್ ಆಗುತ್ತೆ. ಇವತ್ತು ಮಾಡೋಣ ಅಂದ್ಕೊಂಡ್ವಿ. ನಾವು ಮತ್ತೆ ಬಟ್ಟೆ ಆರ್ಡ್ರ್ ಮಾಡಿಕೊಟ್ಟು ಬರೋಣ ಅಂದ್ಕೊಂಡು ಬಟ್ಟೆ ತರೋದಕ್ಕೆ ಅಂತ ಹೋಗಿದ್ವಿ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಆಯ್ತು ಅಂತಂದೇಳಿ ಈಗ ನೈಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೆಂದರೆ ನಾಳೆ ಇನ್ನೂ ತುಂಬಾ ಕೆಲಸ ಇದೆ. ಯಾಕೆಂದರೆ ಹಬ್ಬದ ಸೀಸನ್ ಇರೋ ಹಬ್ಬ ಮತ್ತು ಮನೆ ತೊಳೆಯೋದು ಬಟ್ಟೆ ತೋರಿಸೋದು ಜಾಸ್ತಿ ಕೆಲಸ. ನೋಡಿ ಈ ರೀತಿ ಫ್ರಂಟ್ ಹಾಕೊಂಬಿಡಿ. ಅದಾದಮೇಲೆ ಸ್ಲೀವ್ಸು ಅದು ಕೂಡ ತುಂಬಾ ಈಸಿ. ಫ್ರಂಟ್ ಆ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಅಂದು ತುಂಬ ಈಸಿನೇ, ಆದರೆ ಸ್ವಲ್ಪ ಬ್ಯಾಕ್ ಸೈಡ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ತೋರಿಸಿದ್ದೀನಿ. ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ. ಈ ರೀತಿ ಫ್ರೇಮ್ ಹಾಕ್ಬಿಟ್ಟು ವರ್ಕ್ ಮಾಡ್ತಾ ಹೋಗಿ ಆವಾಗ ತುಂಬ ಈಸಿಯಾಗಿ ವರ್ಕ್ ಹಾಕ್ಬೋದು. ನೋಡಿ ಹಬ್ಬಕ್ಕೆ ಒಂದಿಷ್ಟು ಬ್ಲೌಸ್ಗಳು ಬಂದಿದ್ದಾವೆ, ಅವನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ತುಂಬಾ ಚೆನ್ನಾಗಿ ಕೂಡ ಹಾಕ್ಬೋದು. ನಾವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಇದೇನು ಬ್ರಹ್ಮವಿದೆ ಏನಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನೋಡಿ ಈಗ ನಾನು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಬಟ್ಟೆ ಇದು ಸೀರೆ ಪನ್ನ ಅಲ್ವಾ, ಸ್ವಲ್ಪ ಉದ್ದ ಬರುತ್ತಲ್ವ, ಆ ರೀತಿ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇದಕ್ಕೆ ಈಗ ನಾನು ಸ್ಲೀವ್ಸು 11 ಇಂಚು 11 ಅಥವಾ 11 ಮತ್ತು ಮೇಲ್ಗಡೆ ಸ್ಟಿಚಿಂಗಿಗೆ ಒಂದು ಅರ್ಧ ಇಂಚು ಸೇರಿಸ್ಕೊಂಡು ನಾನು 11 ಇಂಚ್ ಇಕ್ತಾಯಿದ್ದೀನಿ. ಕೆಳಗಡೆ ಒಂದು ಅರ್ಧ ಇಂಚು ಸೇರಿಸ್ಕೊಂಡು 11 ಇಂಚ್ ಇಕ್ತಾಯಿದ್ದೀನಿ. ಮೇನಾಗ 10 ಇಂಚ್ ಅಷ್ಟೇ ಇದೆ ಸ್ಲೀವ್ಸ್ ಇರೋದು. ಹಾಗೆ ಕೆಳಗಡೆ ಅಲ್ಲಿಂದ 3 ಇಂಚು ತೊಗೊಳ್ತಾ ಇದ್ದೀನಿ. ನೋಡಿ ಇಷ್ಟೇ. ಇದು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಕೆಲವೊಬ್ಬರು ಡೈಲಿ ರುಟೀನು ತೋರಿಸಿ ಅಂತ ಕಮೆಂಟ್ ಮಾಡಿದ್ದಾರೆ. ನೋಡೋಣ. ಸದ್ಯಕ್ಕೆ ಇದು ಈಗ ನಾನು ಸ್ಟಿಚಿಂಗು ಮತ್ತು ಬ್ಲೌಸು ವರ್ಕ್ ಹಾಕೋದನ್ನು ಶೇರ್ ಮಾಡ್ತಾಯಿದ್ದೀನಲ್ವ. ನೆಕ್ಸ್ಟ್ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಕೊಂಡು ಆಮೇಲೆ ಶೇರ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ, ನಾವು ಏನಾಗಲೇ ಬ್ಯಾಕ್ ಸೈಡ್ ಮಾಡಿದ್ವಲ್ಲ ಅದೇ ರೀತಿಯೇ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ತಟ್ಟಬೇಕು. ಆವಾಗ ಮಾರ್ಕ್ ಮಾಡಿರ್ತೀವಲ್ವ ಅದು ಸರಿಯಾಗಿ ಎರಡೂ ಸೈಡೂ ನೋಡಿ ಈ ರೀತಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟೇ, ತುಂಬಾ ಈಸಿ. ನೋಡಿ ಈಸಿಯಾಗಿ ಆರಾಮಾಗಿ ನಾವೇ ಮಾರ್ಕ್ ಮಾಡೋದನ್ನು ಕಲಿಬೋದು. ಇಷ್ಟು ಮಧ್ಯಕ್ಕೆ ಒಂದು ಗೆರೆ ಹೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಇದು ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಾವು ಮತ್ತೆ ಫ್ಲವರ್ ಡಿಸೈನ್ ಏನಾದರೂ ಹಾಕ್ಬೋದು ಅಂತ ಅಂದ್ಕೊಂಡು ಈ ರೀತಿ ಮಧ್ಯಕ್ಕೆ ಒಂದು ಫ್ಲವರ್ ಒಂದು ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊಂಬಿಡಿ. ನೋಡಿ ತುಂಬ ಈಸಿಯಾಗಿ ಹಾಕ್ಬೋದು. ಹಾಗೆಯೇ ಫ್ರೇಮ್ ಕೂಡ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕಡೆ ಸೈಡಲ್ಲಿ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ನಾನು ಹಾಗೆ ನಿಮ್ಮ ವಿಡಿಯೋ ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ವೀಡಿಯೋಗೆ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೇ, ತುಂಬಾ ಈಸಿಯಾಗಿ ಕಲಿಬೋದು ಸ್ನೇಹಿತರೆ. ಯಾರು ಬೇಕಾದರೂ ಮಾರ್ಕ್ ಮಾಡೋದು ಕಲಿಬೋದು, ವರ್ಕ್ ಹಾಕೋದು ಕಲಿಬೋದು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಇಷ್ಟೇ, ತುಂಬಾ ಈಸಿಯಾಗಿ ಹಾಕ್ಬೋದು. ನೋಡಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಲ್ವ. ಮಧ್ಯಕ್ಕೆ ಒಂದು ಈ ಕಡೆ ಆ ಕಡೆ ಸ್ವಲ್ಪ ಬಟ್ಟೆ ಇದೆ ಅಲ್ವಾ, ಆಮೇಲೆ ನಾವು ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಮಾಡ್ಕೋಬೋದು. ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಆದರೆ ವಿಡಿಯೋ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ, ಆದರೆ ಕ್ಲಿಯರಾಗಿ ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇದೆ. ನೋಡಿ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ ನಾನು. ಮಾರ್ಕ್ ಫ್ರಂಟ್ ಮತ್ತು ಬ್ಯಾಕ್ ಸೈಡಿಗೆ 2 ಇಂಚ್ ಮಾರ್ಕ್ ಬಿಟ್ಟಿದ್ದೀನಿ. ಏಕೆಂದರೆ ಈ ಕಡೆ ಸ್ಟಿಚಿಂಗಿಗೆ ಅರ್ಧ ಹೋಗುತ್ತೆ, ಹಾಗಾಗಿ ಬ್ಯಾಕ್ ಸೈಡ್ ಒಂದು ಅರ್ಧ ಇಂಚ್ ಹೋಗುತ್ತೆ.